ನಮಸ್ಕಾರ, ನೈನ್ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಮಾಸ್ಕ್ ಟಫ್ ರೂಲ್ಸ್, ಮತ್ತಷ್ಟು ದುಬಾರಿ ದಂಡ. 500, 1000 ಅಲ್ಲ, 5000 ಟು 1 ಲಕ್ಷ. ಯಾರಿಗೆ ಎಷ್ಟು ದಂಡ? ದುಡ್ಡಿಲ್ಲ ಅಂದ್ರೆ ಜೈಲು. ಮಾಸ್ಕ್ ಫೈನ್. ಬೆಂಗಳೂರಲ್ಲಿ ಸಾರ್ವಜನಿಕರಾಯ್ತು, ಈಗ ಮಾಲೀಕರಿಗೆ ಶಾಕ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿದೆ ಬಿಬಿಎಂಪಿ. ಈಗ ಆಲ್ರೆಡಿ ಶಾಕ್ ಅನ್ನ ಕೊಟ್ಟಿದೆ. ಈ ಸುದ್ದಿ ನಿಜಕ್ಕೂ ಬೆಂಗಳೂರಿಗರಿಗೆ ಬಿಗ್ ಶಾಕ್ ಆಗಿರುವಂತದ್ದಂತೂ ಸತ್ಯ. ಇದು ಸಾವಿರವಷ್ಟೇ ಅಲ್ಲ, ಲಕ್ಷದ ಲೆಕ್ಕಾಚಾರ ಆಗಿದೆ. ಯಾರೋ ಮಾಡುವಂತ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅನ್ನುವಂತಾಗಿದೆ ಈ ಒಂದು ದಂಡವನ್ನ ವಿಧಿಸ್ತಾ ಇರುವಂತದ್ದು ಬಿಬಿಎಂಪಿ. ಸಾಕಷ್ಟು ರೂಲ್ಸ್ಗಳನ್ನ ತರ್ತಾ ಇದೆ. ಈ ಒಂದು ರೂಲ್ಸ್ ಅಂತೂ ಸಹಜವಾಗಿ ಬೆಂಗಳೂರಿಗರಿಗಂತೂ ದೊಡ್ಡ ಶಾಕ್ ಅನ್ನ ನೀಡಿದಂತ ಆಗ್ತಾ ಇದೆ. ಆಕ್ರೋಶಕ್ಕೂ ಕೂಡ ಗುರಿಯಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಈಗ ಆಲ್ರೆಡಿ ಆಕ್ರೋಶಕ್ಕೂ ಕೂಡ ಗುರಿಯಾಗ್ತಾ ಇದೆ. ಕೊರೋನಾ ಮಾಸ್ಕ್ ಧರಿಸದೇ ಹೋದ್ರೆ ಭಾರಿ ದಂಡವನ್ನ ವಿಧಿಸಲಾಗ್ತಾ ಇದೆ. ಬಿಬಿಎಂಪಿಯಿಂದ ಭಾರಿ ದಂಡ ಪ್ರಯೋಗದ ಆದೇಶವನ್ನ ಹೊರಡಿಸಲಾಗಿರುವಂತದ್ದು. 5000ದಿಂದ 1 ಲಕ್ಷದವರೆಗೆ ದಂಡವನ್ನ ಫಿಕ್ಸ್ ಮಾಡಲಾಗ್ತಾ ಇದೆ. ಗ್ರಾಹಕರ ತಪ್ಪಿಗೆ ಮಾಲೀಕರಿಗೆ ದುಬಾರಿ ದಂಡವನ್ನ ವಿಧಿಸಲಾಗ್ತಾ ಇರುವಂತದ್ದು. ಗ್ರಾಹಕರು ಮಾಸ್ಕ್ ಹಾಕಿಲ್ಲ ಅಂದ್ರೆ ಮಾಲೀಕರಿಗೆ ದಂಡವನ್ನ ಹಾಕ್ತಾ ಇದ್ದಾರೆ. ಹೋಟೆಲ್, ಕಲ್ಯಾಣ ಮಂಟಪ, ಚಿತ್ರಮಂದಿರ, ಮಾಲ್ ಎಲ್ಲಾ ಕಡೆನೂ ಕೂಡ ಫುಲ್ ದಂಡ. ಸಮಾರಂಭಗಳು, ಅಂಗಡಿಗಳ ಮಾಲೀಕರಿಗೆ ಸಿಕ್ಕಾಪಟ್ಟೆ ದಂಡವನ್ನ ಹಾಕಲಾಗ್ತಾ ಇದೆ. 5000ದಿಂದ 25,000, 50,000, 1 ಲಕ್ಷದ ತನಕ ದಂಡವನ್ನ ಫಿಕ್ಸ್ ಮಾಡಲಾಗ್ತಾ ಇದೆ. ಕೆಟಗರಿಯನ್ನ ಕೂಡ ಮಾಡಲಾಗಿದೆ. ಬೀದಿ ಬದಿ ವ್ಯಾಪಾರಿಗಳಿಗೆ 5,000 ರೂಪಾಯಿ, ಹೋಟೆಲ್ಗಳಿಗೆ 25,000 ರೂಪಾಯಿ, ಹಾಗೆ ಈ ರೀತಿಯಾಗಿ ದಂಡವನ್ನ ಫಿಕ್ಸ್ ಮಾಡಲಾಗಿರುವಂಥದ್ದು. ಮಾಲ್ಗಳಲ್ಲಿ 50,000 ರೂಪಾಯಿ, ಸಭೆ ಸಮಾರಂಭಗಳು ಈ ರೀತಿಯಾಗಿ ಕೆಲವೊಂದಕ್ಕೂ ಒಂದೊಂದು ರೀತಿಯಾದಂಥ ದಂಡವನ್ನ ಫಿಕ್ಸ್ ಮಾಡಿದ್ದಾರೆ. ಅದು ದೊಡ್ಡ ಮಟ್ಟದಲ್ಲಿ ದಂಡವನ್ನ ಏರಿಕೆ ಮಾಡಲಾಗಿದೆ. ನಿಮಗೆ ತೋರಿಸ್ತಾ ಇದೀವಿ ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ದಂಡವನ್ನ ವಿಧಿಸ್ತಾ ಇದ್ದಾರೆ ಅಂತ. ನಾನ್ ಎಸಿ ಪಾರ್ಟಿ ಹಾಲ್ ಅಂಗಡಿ ಮಳಿಗೆಗಳಿಗೆ 25,000 ರೂಪಾಯಿ, ನಾನ್ ಎಸಿ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ಗಳಿಗೆ 25,000 ರೂಪಾಯಿ ದಂಡವನ್ನ ವಿಧಿಸಲಾಗ್ತಾ ಇರುವಂತದ್ದು. ನಾನ್ ಎಸಿ ಖಾಸಗಿ ಬಸ್ ನಿಲ್ದಾಣಗಳಿಗೆ 25,000 ರೂಪಾಯಿ, ಇತರೆ ಸಾರ್ವಜನಿಕ ಸ್ಥಳಗಳಿಗೆ 25,000 ರೂಪಾಯಿ. ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಹೆಂಗ್ ಬೇಕಂಗೆ ದಂಡವನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಅವ್ರು ಎಲ್ಲರನ್ನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇನ್ನು ಅಲ್ಲಿ ತಿಂಡಿ ತೊಗೊಂಡು ಬಂದು ಇಲ್ಲಿ ಬಂದಾಗ ನಾವು ತೆಗೆದ್ಬಿಟ್ಟೇ ತಿನ್ಬೇಕಾಗತ್ತೆ. ಆಮೇಲೆ ತಿಂದಾದ ತಕ್ಷಣ ಒಂದು 5 ಮಿನಿಟ್ಸ್ ಬ್ರೇಕ್ ಕೊಟ್ಟು ಆಮೇಲೆ ಕಾಫಿ ಕುಡಿತಾರೆ. ಎಲ್ಲರೂ ವಾಟರ್ ತೊಗೊಳ್ತಾರೆ. ಇನ್ ದಟ್ ಟೈಮ್ ಫೈನ್ ಹಾಕುವಂಥದ್ದು ಸರ್ವೇ ಸಾಮಾನ್ಯ ಆಗೋಗಿದೆ. ಫೈನ್ ಕಲೆಕ್ಷನ್ ಮಾಡುವಾಗ ಆ ಥರ ಚಾನ್ಸಸ್ ಜಾಸ್ತಿನೇ ಆ ಟೈಮಲ್ಲೇ ಸಿಗುತ್ತೆ. ಅದು 5,000 ಕಟ್ಟಕ್ಕೆ ಹೋದ್ರೆ ಬಂದ್ಬಿಟ್ಟು ಮಾಸ್ಕ್ ಹಾಕಿ ಬಂದ್ಬಿಟ್ರೆ 5,000 ಕಟ್ಟಕ್ಕಾಗತ್ತಾ? ಬಿಸ್ನೆಸ್ ಇಲ್ಲ. ಈಗ ಮುಂಚೆ ಆದ್ರೆ ನಡೀತಿತ್ತು. ಕೊರೋನಾ ಬಂದಾಗಿಂದ ಬಿಸ್ನೆಸ್ಸೇ ಇಲ್ಲ. ಒಟ್ಟು ಊಟ ತಿಂಡಿಗೆ ಆದ್ರೆ ಸಾಕು ಅನ್ಸುತ್ತೆ ಇವಾಗ. ಅದು 3-4 ಜನ ಹುಡುಗರು ಇರ್ತೇವೆ, ಅವರಿಗೂ ಊಟಕ್ಕೆ ಬೇಕಲ್ವಾ. ನಾವು ಭಿಕ್ಷೆ ಬಿಡೋಕ್ಕಾಗಲ್ಲ ಅಂತ ದುಡ್ಡು ತಿನ್ಬೇಕನ್ನೋ ಛಲ ಇದೆ, ಅದಕ್ಕೆ ದುಡಿತಾ ಇರೋದು ನಾವು. 5,000 ರೂಪಾಯಿ ಫೈನ್ ಕಟ್ಟೋದು ಕಷ್ಟನೇ ನಮಗೆ. ವ್ಯಾಪಾರ ಇಲ್ಲ ಈಗ, ಫಸ್ಟಂಗೆ ವ್ಯಾಪಾರ ಇಲ್ಲ. ಒಂದು ಜನ ಯಾರು ಬರ್ತಾ ಇಲ್ಲ. ಆಗ್ಲಿ ನಾವೇನು ಮಾಡೋಕ್ಕಾಯ್ತದೆ? ಆಯ್ತದ ಅವಾಗ ಕಟ್ಟಕ್ಕಾಗಲ್ಲ ನಮ್ಮ ಕೈಲಿ. ಏನು ಮಾಡೋಕ್ಕಾಯ್ತದೆ? ಏನೋ ಹೇಳ್ಬೇಕು, ಕಳಿಸ್ಬೇಕು ಅಷ್ಟೇ. ನಮಗೂ ಅಷ್ಟೇ, ನಾವು ಹೇಳ್ತಾ ಇರ್ತೀವಿ. ಒಬ್ಬಿಬ್ರಿಗಾದ್ರೆ ಹೇಳ್ಬೋದು, ಅವ್ರದೇ ಆದ ಅನಿಸಿಕೆಗಳು, ಅವ್ರಿಗೆ ಗೊತ್ತಿರೋಂಥ ಇನ್ಫಾರ್ಮೇಶನ್ ಹೇಳ್ತಾರೆ. ನಾವು ಡೈಲಿ ಅದನ್ನೇ ಮಾಡಬೇಕಾಗತ್ತೆ. ಅದಕ್ಕಿಂತ ಹೆಚ್ಚಿನ ಪ್ರಾಬ್ಲಮ್ಸ್ ನಮ್ಗೆ ತುಂಬ ಇರ್ತದೆ. ನಾವು ಅವ್ರಿಗೆ ಹೇಳಿದ್ರೆ ಅವ್ರು ಮನವರಿಕೆ ಆಗೋದಿಲ್ಲ, ನಾವು ಹೇಳಿದ್ರೆ ಅರ್ಥ ಆಗೋದಿಲ್ಲ. ಡೈಲಿ ಜಗಳ ಆಗುತ್ತೆ ಅಷ್ಟೇ. ಅದರಿಂದ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ KR ಸರ್ಕಲ್ ನಿಂದ ನಮ್ಮ ಪ್ರತಿನಿಧಿ ಸೌಮ್ಯ ಕಳ್ಸ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಸೌಮ್ಯ, ಬೆಳಗ್ಗೆಯಿಂದಲೂ ಕೂಡ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ಈ ರೀತಿಯಾದಂತಹ ಒಂದು ನಾನ್ ಸೆನ್ಸ್ ರೂಲ್ಸ್ ಗಳನ್ನ ತರಲಿಕ್ಕೆ ಮುಂದಾಗಿದೆ ಬಿಬಿಎಂಪಿ. ಈಗ ಆಲ್ರೆಡಿ ತಂದಾಗಿದೆ. ಸಹಜವಾಗಿ ಆಕ್ರೋಶಕ್ಕೂ ಕೂಡ ಗುರಿಯಾಗ್ತಾ ಇರುವಂತದ್ದು. ಯಾರೋ ಮಾಡುವಂತ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅನ್ನುವಂತ ರೀತಿ ಇದೆ ಇವರು ವಿಧಿಸ್ತಾ ಇರುವಂತ ದಂಡ. ಯಾವ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಾಲೀಕರೆಲ್ಲರೂ ಕೂಡ. ಯಾಕೆಂದ್ರೆ ಅಷ್ಟೆಲ್ಲ ವ್ಯಾಪಾರನೇ ಆಗೋದಿಲ್ಲ. ಈ ರೀತಿಯಾಗಿ ದಂಡವನ್ನ ವಿಧಿಸ್ತಾ ಇದ್ದಾರೆ ಇವರು.
ಖಂಡಿತ ಹೌದು ಪೃಥ್ವಿ, ಬೇಕಾಬಿಟ್ಟಿ ರೂಲ್ಸ್ ಮಾಡಿದೆ ಬಿಬಿಎಂಪಿ ಅನ್ನುವಂತ ಒಂದು ಮಾತುಗಳು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ನಾವೀಗ KR ಸರ್ಕಲ್ ಇರುವಂತಹ ಒಂದು ರೆಸ್ಟೋರೆಂಟ್ ನಲ್ಲಿ ಇದೀವಿ, ನಿಸರ್ಗ ಗ್ರ್ಯಾಂಡ್ ನಲ್ಲಿ. ನೀವು ನೋಡಬಹುದು ಭಾನುವಾರ ಅಂದ್ರೆ ರೆಸ್ಟೋರೆಂಟ್ಸ್ ಹೇಗಿರುತ್ತೆ ಹೇಳಿ, ತುಂಬಿ ತುಳುಕ್ತಾ ಇರುತ್ತೆ. ಪಾಪ ಇವರಿಗೆ ಇಲ್ಲಿ ಜನನೇ ಇಲ್ಲ, ಆಲ್ಮೋಸ್ಟ್ ಅಲ್ಲಲ್ಲೇ ಟೇಬಲ್ಸ್ ಎಲ್ಲ ಎಂಟಿ ಇದೆ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಈ ತರದ ರೂಲ್ಸ್ ತರೋದು ಎಷ್ಟು ಸರಿ ಬಿಬಿಎಂಪಿ ಅಂತ. ಸೊ ನಮ್ಮ ಜೊತೆ ಈ ಒಂದು ರೆಸ್ಟೋರೆಂಟ್ ನ ಮಾಲೀಕರಿದ್ದಾರೆ, ಅವ್ರನ್ನ ಕೇಳೋಣ. ನಿಮಗೆ ಏನಿಸುತ್ತೆ ಸರ್ ಬಿಬಿಎಂಪಿ ತಂದಿರುವಂತ ರೂಲ್? ಈಗ ಕಸ್ಟಮರ್ಸ್ ಹಾಕೊಂಡಿಲ್ಲ ಅಂದ್ರೆ ಅವ್ರಿಗೆ 250 ರೂಪೀಸ್ ರೂಲ್ ಇತ್ತು, ಈಗ ಅವ್ರು ಹಾಕಿಲ್ಲ ಅಂದ್ರೆ ನೀವು ಫೈನ್ ನ ಪೇ ಮಾಡಬೇಕಾಗಿದೆ, ಹೆವಿ ಫೈನ್. ಅದು ಕೂಡ ಏನನ್ಸುತ್ತೆ ನಿಮ್ಗೆ? ಈಗಾಗಲೇ ಈ ತರ ಅವೈಜ್ಞಾನಿಕವಾಗಿ ತುಂಬಾ 1,000 ರೂಪಾಯಿ ಮಾಡಿದ್ರು, ಆಮೇಲೆ 500 ರೂಪಾಯಿ ಮಾಡಿದ್ರು. ಈ ತರ ಮಾಡೋದು ವಾಪಸ್ ತಗೊಳ್ಳೋದು ಅಂದ್ರೆ ನಾವು ಇದನ್ನು ಆಲೋಚನೆ ಮಾಡ್ತಾ ಇಲ್ವಾ? 50,000 ರೂಪಾಯಿ ಹೋಟ್ಲರ್ ಕೊಡಕ್ಕಾಗತ್ತಾ? ಇವತ್ತು 1,000 2,000 ರೂಪಾಯಿ ದುಡಿಯೋದೇ ಬಹಳ ಕಷ್ಟ ಇದೆ ಒಂದು ಹೋಟ್ಲರ್ ಸಂಪಾದನೆ ಮಾಡ್ಬೇಕಾದ್ರೆ. ಈಗ 50,000 ಹಾಕಿ ನಾಳೆ ಪೊಲೀಸ್ನವ್ರು ಬಂದ್ ಹಾಕ್ತಾರೆ, ನಾಳೆ BBMP ಅವ್ರು ಬಂದ್ ಹಾಕ್ತಾರೆ, ನಾಳೆ ಮಾರ್ಷಲ್ನವ್ರು ಬರ್ತಾರೆ, ನಾಳೆ ಇನ್ಯಾರಿಗೂ ಇವ್ರು ಅಧಿಕಾರ ಕೊಟ್ಟು ಅವರೆಲ್ಲ 50 ತಿಂಗಳ ಆಗ 3 ಲಕ್ಷ 2 ಲಕ್ಷ ರೂಪಾಯಿ ಬರೀ ಫೈನ್ ಕಟ್ಟೋದೇ ಆಗುತ್ತಾ? ಒಂದು ಹೋಟ್ಲಲ್ಲಿ ಒಂದು 205 ಜನ ಇರ್ತಾರೆ, 205 ಜನ ಇದ್ರೆ ಯಾರೋ ಒಬ್ಬನು ನಾವು ಹೇಳಿದಂಗೆ ಕೇಳ್ತಾನ? ಎಲ್ಲರಿಗೂ ಹೇಳ್ಬೋದು ಮಾಸ್ಕ್ ಕಡ್ಡಾಯ ಹಾಕಿದೀವಿ, ನಾವು SOP ಫಾಲೋ ಮಾಡಿದೀವಿ, ಸ್ಯಾನಿಟೈಸ್ ಮಾಡ್ತಾ ಇದೀವಿ, ಪ್ರತಿಯೊಂದು ಮಾಡ್ತಾ ಇದೀವಿ. ಈ ಮಾಸ್ಕ್ ಹಾಕೊಳ್ತಾ ಇದ್ರೆ 50,000 ಹಾಕಿ 1 ಲಕ್ಷ ಫೈನ್ ಕೊಡಿ ಅಂದ್ರೆ ಎಲ್ಲಿಂದ ಕೊಡೋದು ನಾವು? ಇದ್ರ ಬಗ್ಗೆ ಯಾರಾದ್ರೂ ಆಲೋಚನೆ ಮಾಡಿದಾರ? ಆಯ್ತು, ಈ ಸಭೆ ಸಮಾರಂಭ ಆಗುತ್ತೆ, ಯಾವುದೋ ಒಂದು ರಾಜಕೀಯ ಪಕ್ಷ ಒಂದು ಮೀಟಿಂಗ್ ಆಗುತ್ತೆ, ಅಲ್ಲೊಂದು 25 ಜನ ಸೇರಿರ್ತಾರೆ, ಅಲ್ಲಿ ಹಾಕ್ಲಾಗಾರ 50 ಲಕ್ಷ 1 ಲಕ್ಷ 1 ಕೋಟಿ ಹಾಕ್ಲೇಬೇಕಾರೆ ಅವರು? ಅರೆ ಇವ್ರು ದುಡ್ಡು ಬೇಕಿದ್ರೆ ಹೇಳಲೇಬೇಕಾರೆ ನೇರವಾಗಿ ಹೋಟ್ಲವರು 1 ವರ್ಷಕ್ಕೆ ಕರೋನಾದ ಸಂಕಷ್ಟ ಇದೆ, ಸರ್ಕಾರ ನಡೆಸಕ್ಕಾಗಲ್ಲ, 50,000 ರೂಪಾಯಿ ಕೊಡಿ ಅಂತ ಹೇಳಿ ಬೇಕಾದ್ರೆ ಡೈರೆಕ್ಟಾಗಿ ಕಟ್ಬಿಡ್ತೀವಿ. ಒಂದೇ ಸಲ 50,000 ಕಟ್ಟಿ ಸುಮ್ಮನೆ ಆಗ್ಬಿಡ್ತೀವಿ. ಇದು ಪದೇ ಬಂದು ನಮ್ಗೆ 50,000 1 ಲಕ್ಷ ಹಾಕಿದ್ರೆ ನಾವು ಎಲ್ಲಿ ಹೋಗೋದು? ಇದನ್ನು ದಯವಿಟ್ಟು ಪರಿಶೀಲನೆ ಮಾಡಿ ಈ ಆರ್ಡರ್ ನಾವು ಮಾಡಿದ್ದು ಸರಿನಾ ಅಂತ ಹೋಟ್ಲವ್ರನ್ನ ಕರೆದು ಚರ್ಚೆ ಮಾಡಿ ಯಾವ ಥರ ಮಾಡಬೇಕು ಅಂತೇಳಿ ಮಾಡಲಿ. ಯಾಕೆ ಕಮಿಷನರ್ ತುಂಬ ಒಂದು ಕರೋನಾ ಸಂಕಷ್ಟ ಕಾಲ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಮಂಜುನಾಥ್ ಪ್ರಸಾದ್ ಅವರು ಇದ್ರ ಬಗ್ಗೆ ಒಂದು ಒಳ್ಳೆ ಆಲೋಚನೆ ಇದೆ, ಬಟ್ ಅವ್ರಿಗೆ ತಿಳಿದೇ ಈ ತರ ಆರ್ಡರ್ ಮಾಡಿದವರು ಗೊತ್ತಿಲ್ಲ. ಈಗ ಜನ ಹೋಟೆಲಿಗೆ ಬರೋದೇ ತಿಂಡಿ ತಿನ್ನೋದಕ್ಕೆ, ಕಾಫಿ ಕುಡಿಯೋದಕ್ಕೆ ಅಂತ. ಒಳಗ್ ಬರೋ ತನಕ ಮಾಸ್ಕ್ ಹಾಕಿರ್ಬೋದು ಮ್ಯಾಕ್ಸಿಮಮ್. ನೀವಲ್ಲಿ ಯಾರನ್ನೋ ಜನ ಇಟ್ಟು ಕಾಯ್ತಾ ಇದ್ದೀರಾ ಅಂದ್ರೆ, ಒಳಗ್ ಬಂದ ನಂತರ ಅವ್ರ ಮಾಸ್ಕ್ ತೆಗೆದ್ರೆ ಅದಕ್ಕೂ ನೀವೇ ಪೆನಾಲ್ಟಿ ಕಟ್ಟಬೇಕು ಅನ್ನೋದು ಎಷ್ಟು ಸರಿ? ಹೌದು, ಈಗ ಕಸ್ಟಮರ್ ಬಂದು ಒಂದು ಐಟಮ್ ಹೇಳ್ತಾನೆ, ತಿಂತಾನೆ, ಮತ್ತೆ ಮಾಸ್ಕ್ ಹಾಕೊಂಡು ಕೂತ್ಕೋತಾನೆ. ಕಾಫಿ ಕುಡಿಬೇಕಾದ್ರೆ ಮತ್ತೆ ಅವ್ನು ಮಾಸ್ಕ್ ಹಾಕೋತಾನೆ, ಮತ್ತೆ ತೆಗೆಯೋದು, ಮತ್ತೆ ಹಾಕೊಳ್ಳೋದು. ಅವ್ನ ಫ್ಯಾಮಿಲಿ ಜೊತೆ ಬಂದಿರ್ತಾನೆ, ಊಟ ತಿಂಡಿ ಮಾಡ್ತಿರ್ತಾನೆ. ನಾವು ಬಂದ್ಬಿಟ್ರೆ ಮಾಸ್ಕ್ ಹಾಕೊಳ್ಳಿ ಅಂತೀರಿ, ಅವ್ನು ಹೇಳ್ತಾನೆ ತಿಂಡಿ ಬರ್ತಾ ಇದ್ದೀರಿ ಅಂತಾನೆ. ಅವ್ನು ತಿಂಡಿ ಬಂದ ತಕ್ಷಣ ಮತ್ತೆ ತೆಗೆಯೋದು. ಇದೇನು ಮಾಡೋಕ್ಕಾಗುತ್ತಾ? ಇಲ್ಲಿ ಹೋಟ್ಲ್ಗಳಲ್ಲಿ ಮಾಡೋಕ್ಕಾಗುತ್ತಾ? ಆಮೇಲೆ ಕಸ್ಟಮರ್ ನಮ್ಮ ಮೇಲೆ ಬೇಜಾರು ಮಾಡ್ಕೋತಾನೆ, ನಾವು ಕಸ್ಟಮರ್ ಜೊತೆ ಗಲಾಟೆ ಮಾಡ್ಕೊಳ್ಳೋದ? ಯಾವ ಥರ ಇದು ಕಾನೂನು ನಮಗೂ ಅರ್ಥ ಆಗಿಲ್ಲ ಇನ್ನು. ಸೊ ಒಟ್ನಲ್ಲಿ ಬಿಬಿಎಂಪಿ ತಂದಿರುವಂತ ನಿಯಮ ಏನಿದೆ ಇದು ತುಂಬಾ ಕನ್ಫ್ಯೂಸಿಂಗ್ ಆಗಿದೆ, ಕ್ಲಾರಿಟಿ ಇಲ್ಲ, ಪ್ರಾಕ್ಟಿಕಲ್ ಆಗಿಲ್ಲ ಅನ್ನೋ ಮಾತನ್ನ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಸೌಮ್ಯ ಕಳ್ಸ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ರಲ್ಲ, ಅಲ್ಲಿನ ಹೋಟೆಲ್ ಮಾಲೀಕರು ಅಲ್ಲಿನ ಫ್ಯಾಕ್ಟ್ ಅನ್ನ ಮಾತನಾಡ್ತಾ ಇದ್ರು, ಏನಾಗುತ್ತೆ ಅನ್ನೋದ್ರ ಬಗ್ಗೆ, ಯಾವ ರೀತಿಯಾಗಿ ಇವರು ಈ ಒಂದು ಅಂದ್ರೆ ದಂಡವನ್ನ ವಿಧಿಸ್ತಾ ಇದಾರೋ ಏನೋ ಗೊತ್ತಿಲ್ಲ. ಮತ್ತೊಮ್ಮೆ ಮರುಪರಿಶೀಲಿಸಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಹೋಟೆಲ್ ಅಂಗಡಿ ಮಾಲೀಕರಿಗೆ ದುಬಾರಿ ದಂಡನೆ ಇದು, ಯಾರೋ ಮಾಡುವಂತ ತಪ್ಪಿಗೆ ಇವರಿಗೆ ಶಿಕ್ಷೆ ಅನ್ನುವಂತಾಗಿದೆ. ಬಿಬಿಎಂಪಿ ಆದೇಶದ ವಿರುದ್ಧ ಸಿಡಿದೆದ್ದಿದ್ದಾರೆ ಮಾಲೀಕರು, ಕೊಳ್ಳೆ ಹೊಡಿತಾ ಇದ್ದಾರೆ, ಸುಲಿಗೆ ಮಾಡ್ತಾ ಇದ್ದಾರೆ ಅಂತ ಹೋಟೆಲ್ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚಾಮರಾಜಪೇಟೆ ಸ್ವಾದ ಕುಟೀರ ಹೋಟೆಲ್ ಮಾಲೀಕರನ್ನ ನಮ್ಮ ಪ್ರತಿನಿಧಿ ಆಶಿಕ್ ಮಾತನಾಡ್ತಿದ್ರು, ಅವ್ರೇನ್ ಹೇಳಿದ್ರು ನೋಡೋಣ. ಬಿಬಿಎಂಪಿ ಮಾಸ್ಕ್ ಹಾಕೋ ಸಂಬಂಧ ಇದೀಗ ಹೊಸ ನೀತಿಯನ್ನ ಜಾರಿ ಮಾಡಿರುವಂತದ್ದು. ಪ್ರಮುಖವಾಗಿ ಈ ಹಿಂದೆ ಮಾಸ್ಕ್ ಹಾಕಿಲ್ಲ ಅಂತಂದ್ರೆ ಯಾರು ಮಾಸ್ಕ್ ಹಾಕಿರಲ್ವೋ ಅವ್ರಿಗೆ ದಂಡ ವಿಧಿಸುವಂತ ಒಂದು ನೀತಿ ಜಾರಿಯಲ್ಲಿತ್ತು. ಇನ್ನು ಮುಂದೆಯಿಂದ ಬಿಬಿಎಂಪಿ ಕಮಿಷನರ್ ಹೇಳಿರೋ ಪ್ರಕಾರ ಯಾರು ಅಂಗಡಿ ಮಾಲೀಕರು ಇರ್ತಾರೋ, ಹೋಟೆಲ್ ಮಾಲೀಕರು ಇರ್ತಾರೋ, ನಾನು ಇವಾಗ ಹೋಟೆಲ್ಗೆ ಹೋದ್ರೆ ಅಥವಾ ಬಾರ್ಗಳಿಗೆ ಹೋದ್ರೆ ಅಥವಾ ಅಂಗಡಿಗಳಿಗೆ ಹೋದ್ರೆ ಅಥವಾ ಮಾಲ್ಗಳಿಗೆ ಹೋದ್ರೆ ಅಂತಹ ಮಾಲ್ ಓನರ್ಸ್ ಇರ್ತಾರೆ, ರೆಸ್ಟೋರೆಂಟ್ ಓನರ್ಸ್ಗಳು ಇರ್ತಾರೆ, ಅವ್ರಿಗೆ ಫೈನ್ ಹಾಕ್ತೀವಿ ಅನ್ನುವಂಥ ಒಂದು ಮಾತನ್ನೇ ಹೇಳಿರುವಂಥದ್ದು. ಈ ಸಂಬಂಧ ಕೆಲವೊಂದು ವಿಚಾರಗಳನ್ನ ನಾವು ಮಾಡ್ತಾ ಹೋಗೋಣ. ಪ್ರಮುಖವಾಗಿ ನಾನು ಸದ್ಯಕ್ಕೆ ಚಾಮರಾಜಪೇಟೆಯ ಸ್ವಾದ ಕುಟೀರ ಅನ್ನುವಂಥ ಒಂದು ರೆಸ್ಟೋರೆಂಟ್ ನಲ್ಲಿ ಇದ್ದೀನಿ. ಅಲ್ಲಿ ಇದು ತುಂಬಾ ಬ್ಯುಸಿ ಇರುವಂತ ಒಂದು ರೆಸ್ಟೋರೆಂಟ್ ಆಗಿತ್ತು. ಬಿಬಿಎಂಪಿ ಅಧಿಕಾರಿಗಳು ಏನು ಒಂದು ನೀತಿಯನ್ನು ಜಾರಿ ಮಾಡಕ್ಕೆ ಹೊರಟಿದ್ದಾರೆ, ಅದ್ರ ಬಗ್ಗೆ ಆ ಹೋಟೆಲ್ನ ಸಂಬಂಧಪಟ್ಟ ಹಿರಿಯರಿಗೆ ಕೇಳೋಣ. ಸರ್, ಬಿಬಿಎಂಪಿ ಅಧಿಕಾರಿಗಳು ಈ ರೀತಿ ಹೊಸ ರೀತಿಯಾದಂಥ ಒಂದು ನೀತಿಯನ್ನು ಜಾರಿ ಇದೀಗ ಮಾಡ್ತಾ ಇದೆ ಅಂದ್ರೆ, ಯಾರು ಗ್ರಾಹಕರು ಮಾಸ್ಕ್ ಹಾಕಿಲ್ಲ ಅಂದ್ರೆ ಫೈನ್ ಬಂದ್ಬಿಟ್ಟು ರೆಸ್ಟೋರೆಂಟ್ನ ಓನರ್ಗಳಿಗೆ ಅಂತ ಏನ್ ಹೇಳ್ತಿದ್ರು? ನೋಡಿ, ನಾವು ನಮ್ಮ ಹೋಟೆಲ್ನಲ್ಲಿ ಸ್ವಚ್ಛತೆಗೆ ಹಾಗೂ ಪ್ರಮುಖವಾಗಿ ಎಲ್ಲರೂ ಮಾಸ್ಕ್ ಹಾಕಬೇಕು ಅಂತ ನಾವು ಇಲ್ಲಿ ನಮ್ಮ ಸೆಕ್ಯೂರಿಟಿಗೆ ಡಿಮ್ಯಾಂಡ್ ಮಾಡಿ ಹೇಳಿರ್ತೀವಿ. ಎರಡೂ ಕಡೆನೂ ಪ್ಲಸ್ ಮೈನಸ್ ಮಾಸ್ಕ್ ಹಾಕಲೇಬೇಕು, ಗ್ರಾಹಕರಿಗೆ ಫೈನ್ ಹಾಕಬೇಕು ಅನ್ನೋದು ಒಂದು ಸ್ವಲ್ಪ ದುರಾದೃಷ್ಟಕರ. ಅದು ನಾವು ಯಾವ ಥರ ಮಾತಾಡಬೇಕು ಅಂದರೆ, ಹೋಟೆಲ್ ಬಂದವ್ರನ್ನ ನಾವು ಮಾಸ್ಕ್ ಹಾಕೊಳ್ಳಿ ಅಂದಾಗ ಅವ್ರದ್ದು ಒಂದೇ ಕ್ವಶನ್ ಇರುತ್ತೆ, ನಾವು ಹೋಟ್ಲಿಗೆ ಬಂದವಾಗ ತಿಂಡಿ ತಿನ್ನೋದಾ ನಾವು ಮಾಸ್ಕ್ ಹಾಕೊಳ್ಳೋದಾ ಅಂತ ಇರುತ್ತೆ. 5,000ದಿಂದ 1 ಲಕ್ಷದವರೆಗೂ ನಾವು ದಂಡ ವಿಧಿಸ್ತೀವಿ ಅಂತ ಹೇಳ್ತಿದ್ದಾರೆ ಇವಾಗ ಕಮಿಷನರ್ ಸಾಹೇಬ್. ಈಗ ಕೆಲವರು ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಜನ ಇರ್ತಾರೆ.
ಇವಾಗ ಹೋಟೆಲ್ ಮೇಲೆ ಬೇರೆ ಯಾವುದೋ ಒಬ್ಬ ಸಣ್ಣ ವ್ಯಾಪಾರಿ 5,000 1 ಲಕ್ಷ ಗ್ರಾಹಕರಿಗೆ ಫೈನ್ ಹಾಕಬೇಕು ಅಂದರೆ ಅವ್ರು ಯಾವ ಥರ ಕೊಡೋಕೆ ಹೋಗ್ತಾರೆ. ಅದಕ್ಕೆ ನಾವು ಆದಷ್ಟು ನಮ್ಮ ಮುಂಜಾಗ್ರತಾ ಕ್ರಮವಾಗಿ ನಾವು ಬಂದ ಗ್ರಾಹಕರಿಗೆ ಹೇಳ್ತೀವಿ, ನಾವು ಮಾಸ್ಕ್ ಕಡ್ಡಾಯವಾಗಿ ಹಾಕೊಳ್ಳೇಬೇಕು, ಆಮೇಲೆ ಸ್ಯಾನಿಟೈಸರ್ ಮಾಡ್ಕೊಳ್ಳಿ ಅಂತ ನಾವು ಸೆಕ್ಯೂರಿಟಿಗೋಸ್ಕರ ಅದಕ್ಕೆ ಆಗಿಯೇ ಒಬ್ಬರು ಸೆಕ್ಯೂರಿಟಿನ ನೇಮಿಸಿದ್ದೀವಿ. ನಮ್ಮ ಸ್ವಾದ ಕುಟೀರದಲ್ಲಿ ಆ ಥರದಲ್ಲಿ ಯಾವುದನ್ನೇ ಒಂದು ಭಿನ್ನ ಮಾಡಿಲ್ಲ ನಾವು. ಇದಿಷ್ಟು ಏನು ಹೋಟೆಲ್ ಮಾಲೀಕರವ್ರ ಮಾತು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋ ವಿಚಾರ ಏನಪ್ಪಾ ಅಂತಂದ್ರೆ, ಹೋಟೆಲ್ ಬಂದಿರೋರು ಹೇಗಪ್ಪ ಮಾಸ್ಕ್ ಹಾಕೋಬೇಕು ಅನ್ನೋಂಥದ್ದು. ಇಲ್ಲೊಬ್ರು ಹಿರಿಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ಅವರು ಅಂತ. ಸರ್, BBMP ಇದೀಗ ಹೊಸ ನೀತಿಯನ್ನ ಅಂದ್ರೆ ಹೊಸ ಕಾನೂನನ್ನ ಜಾರಿ ಮಾಡೋಕೆ ಕೊಟ್ಟಿದೆ. ಇನ್ನು ಮುಂದೆ ಗ್ರಾಹಕರು ಮಾಸ್ಕ್ ಹಾಕಿಲ್ಲ ಅಂತಂದ್ರೆ ಸಂಸ್ಥೆಯ ಮಾಲೀಕರಿಗೆ, ಅಂದ್ರೆ ನೀವೀಗ ಹೋಟೆಲ್ ಕೂತಿದ್ದೀರಲ್ಲ, ನೀವು ಇವಾಗ ಮಾಸ್ಕ್ ಹಾಕಿಲ್ಲ ಅಂದ್ರೆ ಈ ಹೋಟೆಲ್ ಓನರ್ಗೆ ಫೈನ್ ಹಾಕ್ತಾರೆ ಅಂತ. ಇದ್ರ ಬಗ್ಗೆ, ಈ ಆದೇಶದ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಏನು ಇದು ಯಾರಿಗೋ ಬರೆ ಹಾಕಿದ್ರು ಅಂತ ಹೇಳ್ತಾರಲ್ಲ, ಅವ್ರಿಗೂ ಇದಕ್ಕೇನು ಸಂಬಂಧ ಸರ್? ಜನಗಳಿಗೆ ಬೆಂಗಳೂರು ಸಿಟಿ ಜನ ಎಲ್ಲರೂ ಭಾಳನೇ ತಿಳ್ಕೊಂಡಿದ್ದಾರೆ, ಬುದ್ಧಿವಂತರಿದ್ದಾರೆ. ಅವ್ರು ಹಾಕೊಂಬರೋದು ಅವ್ರ ಮೇಲೆ ದಂಡ ಹಾಕ್ಬೇಕೇ ಹೊರತು ಮಾಲೀಕರಿಗೆ ಏನು ತಪ್ಪು ಮಾಡಿದ್ದಾರೆ? ಮಾಲೀಕರು ನೋಡ್ಕೊಂಡಿರೋಕ್ಕಾಗತ್ತಾ ಪ್ರತಿಯೊಬ್ಬರನ್ನು? ಅಲ್ವಾ ಸರ್? ಹಾಗಿದ್ದಾಗ ಸಾರ್ವಜನಿಕರಿಗೆ ನೀವು ಎಚ್ಚರಿಕೆ ಕೊಡಿ, ಸರಿಯಾಗಿ ಹೇಳಿ. 1 ಲಕ್ಷ ರೂಪಾಯಿ ನೀವು ದಂಡ ಹಾಕ್ಬೇಕಾದ್ರೆ ಒಬ್ಬ ಸಾಮಾನ್ಯನಿಗೆ ಎಷ್ಟು ಸಂಬಳ ಕೊಡ್ತಾರೆ ನೀವು? 1 ಲಕ್ಷ ದಂಡ ಹಾಕ್ಬೇಕಾದ್ರೆ ಒಬ್ಬ ಕನಿಷ್ಠ ಪಕ್ಷ ಒಬ್ಬ ಅಟೆಂಡರು ಜವಾನಿಗೆ ಏನು ಸಂಬಳ ಕೊಡ್ತೀರಾ? ಅವನ ಅಕಸ್ಮಾತ್ ಹಾಕೊಂಡ್ ಬಂದಿರಲಿಲ್ಲಪ್ಪ, ಅವ್ನಿಗೆ 1 ಲಕ್ಷ ದಂಡ ಹಾಕೋಕ್ಕಾಗತ್ತಾ? ಅದಕ್ಕೊಂದೇನು ಇಲ್ವಾ, ಸ್ಕೇಲ್ ಇಲ್ವಾ? ಬೇರೆದಕ್ಕೆ ನೀವು ಸಾಲ ಕೊಡಬೇಕಾದ್ರೆ ಇಷ್ಟು ನಿಮ್ಗೆ ಆದಾಯ ಇರಬೇಕು, ಇದಕ್ಕೆ ಇಷ್ಟು ಇರಬೇಕು, ಆಮೇಲೆ ನಿಮಗೆ ಸಾಲ ಕೊಡೋಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ. ನೀನು ಕೊಡೋದು 10,000 ರೂಪಾಯಿ ಕೊಡೋಕ್ಕಾಗಲ್ಲಪ್ಪ, 10,000 ರೂಪಾಯಿ ಸಂಬಳದಲ್ಲಿ ನಿಂಗೆ 2,000 ರೂಪಾಯಿ ಸಾಲ ಕೊಡ್ತೀವಿ ಅಂತ ಹೇಳಿದೆ. ಇದು ಅವ್ನಿಗೆ ಬರದೇ ಒಂದು 25,000 ರೂಪಾಯಿಗೆ 1 ಲಕ್ಷ ರೂಪಾಯಿ ದಂಡ ಹಾಕ್ಬಿಟ್ಟು ಅವನೆಲ್ಲಿ ಹೋಗ್ಬೇಕು? ಅದಕ್ಕೊಂದು ಮಾನದಂಡ ಇಲ್ವೇ? ಇದೊಂಥರ ಹುಚ್ಚರು ದರ್ಬಾರ್ ಆಗೋಗಿದೆ ಸರ್ ಇಲ್ಲಿ. ಮತ್ತು ಅದ್ರ ಜೊತೆಯಲ್ಲಿ ಪೊಲೀಸ್ನವ್ರದ್ದು ಅಷ್ಟೇ ಸರ್. ಏನು ಸರ್, ಸೀನಿಯರ್ ಸಿಟಿಸನ್ ಯಾರನ್ನೂ ಏನು ನೋಡೋದಿಲ್ಲ, 4 ಜನ ಹಿಡಿತಾರೆ. 4 ಜನಕ್ಕೂ ನಾವು ನಮ್ಮ ಹತ್ರ ಡಾಕ್ಯುಮೆಂಟ್ನ ತೋರಿಸ್ಕೊಳ್ಳೋಕೆ ನಾನು ಆಫೀಸ್ಗೆ ಹೋಗೋದು ಮತ್ತು ನಾನು ಕೆಲಸ ಮಾಡೋದು ಯಾವಾಗ? ಏನು ಹುಚ್ಚು ದರ್ಬಾರ್ ಹೋಯ್ತು ಇದು? ಯಾರು ಹೇಳೋರು ಕೇಳೋರು ಇಲ್ವೇ? ಇದಿಷ್ಟು ಒಬ್ಬರ ಹಿರಿಯರ ಮಾತು. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಹುಚ್ಚರು ಮದುವೆಯಲ್ಲಿ ಉಂಡವನೇ ಜಾಣ ಅಂತ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾರ್ದೋ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಅಂತ ಅವರು BBMPಯನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಸಂಪುಟ ಟೆನ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡಬೇಕಾಗಿದೆ, ಅದನ್ನ ನಿಮ್ಮ ಮುಂದೆ ಇಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಕಳೆದ 20ರಿಂದ 25 ದಿನಗಳಿಂದಲೂ ಕೂಡ ಬಿಜೆಪಿಯಲ್ಲಿ ಇರುವಂತ ಪ್ರಶ್ನೆ ಅಂದ್ರೆ ಯಾವಾಗ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಅಂತ. ಅದಕ್ಕೆ ಉತ್ತರ ಮಾತ್ರ ಸಿಗ್ತಾನೆ ಇಲ್ಲ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಜ್ಯಕ್ಕೆ ಬಂದಿದ್ದಾರೆ. ಈ ಟೈಮಲ್ಲಾದ್ರೂ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತಾ, ಅದಕ್ಕೆ ಅಂತಿಮ ಮುದ್ರೆ ಬೀಳುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಅರುಣ್ ಸಿಂಗ್ ಅವರ ಜೊತೆ ಸಿಎಂ BS ಯಡಿಯೂರಪ್ಪನವರು ಮಾತುಕತೆಯನ್ನ ಮಾಡಲಿರುವಂತದ್ದು ಇವತ್ತು ಮಧ್ಯಾಹ್ನದ ವೇಳೆಗೆ ಗೊತ್ತಾಗುತ್ತೆ. ಸಂಪುಟ ವಿಸ್ತರಣೆನೋ ಪುನರ್ರಚನೆನೋ ಅಂತ ಹೇಳಲಾಗ್ತಾ ಇದೆ ಅಷ್ಟೇ, ಅದು ಕೂಡ ಕನ್ಫರ್ಮ್ ಇಲ್ಲ. ಅರುಣ್ ಸಿಂಗ್ ನಿರ್ಧಾರ ಅಂದ್ರೆ ಇಲ್ಲಿ ಹೈಕಮಾಂಡ್ ಏನ್ ಹೇಳಿರುತ್ತೋ ಅದನ್ನ ಇಲ್ಲಿ ಅರುಣ್ ಸಿಂಗ್ ಅವರು ಹೇಳಬೇಕಾಗುತ್ತೆ. ಹೈಕಮಾಂಡ್ ಏನ್ ಹೇಳಿದ್ಯೋ ಗೊತ್ತಿಲ್ಲ. ಸೊ ಯಾವ ರೀತಿಯಾದಂತ ನಿರ್ಧಾರ ಮಾಡಿದೆ ಹೈಕಮಾಂಡ್ ಅನ್ನೋದು ಗೊತ್ತಾಗುವಂತ ಸಾಧ್ಯತೆ ಇದೆ ಅಷ್ಟೇ, ಕನ್ಫರ್ಮ್ ಅಲ್ಲ. ಆಕಾಂಕ್ಷಿಗಳ ಮಂತ್ರಿ ಕನಸು ನನ್ಸಾಗುತ್ತಾ ಇವತ್ತಾದ್ರೂ ಅನ್ನೋದನ್ನ ಕಾದ್ ನೋಡ್ಬೇಕು. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಸಸ್ಪೆನ್ಸ್ಗೆ ಇವತ್ತು ಬ್ರೇಕ್ ಬೀಳುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ಆಲ್ಮೋಸ್ಟ್ 25 ದಿನಗಳಿಂದಲೂ ಕೂಡ ಎಳ್ದಾಡ್ತಾ ಇರುವಂತ ವಿಚಾರ, ಅಟ್ಲೀಸ್ಟ್ ಇವತ್ತಾದ್ರೂ ಇದಕ್ಕೆ ಬ್ರೇಕ್ ಬೀಳುತ್ತಾ, ಅಂತಿಮವಾಗಿ ನಿರ್ಧಾರ ಆಗುವಂತ ಸಾಧ್ಯತೆ ಇದೆಯಾ? ಪೃಥ್ವಿರಾಜ್, ಬಹುತೇಕವಾಗಿ ಇವತ್ತೇ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಮುಖ್ಯಮಂತ್ರಿಗಳು ಈ ಬಗ್ಗೆ ಇನ್ನೂ ಕೂಡ ತೀರ್ಮಾನವನ್ನ ಮಾಡಿಲ್ಲ. ಯಾಕಂದ್ರೆ ಬೆಳಗಾವಿಗೆ ಹೋದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅರುಣ್ ಸಿಂಗ್ ಅವರ ಜೊತೆಗೆ ಚರ್ಚೆಯನ್ನ ಮಾಡಿ ತೀರ್ಮಾನವನ್ನ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ನಿರೀಕ್ಷೆಯನ್ನ ಸಚಿವ ಸ್ಥಾನದ ಆಕಾಂಕ್ಷಿಗಳು ಇಟ್ಕೊಂಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಆಸೆ ನಿರಾಸೆ ಆಗಿರುವಂತದ್ದು. ಯಾಕಂದ್ರೆ ಇನ್ನೂ ಕೂಡ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅರುಣ್ ಸಿಂಗ್ ಅವರ ಜೊತೆಗೆ ಇನ್ನೂ ಕೂಡ ಚರ್ಚೆ ಮಾಡಿಲ್ಲ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಇವತ್ತು ಪ್ರಮುಖವಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಧ್ಯಾಹ್ನ ಭೋಜನಕ್ಕೆ ಅವರನ್ನ ಕರೆದಿದ್ದಾರೆ ತನ್ನ ನಿವಾಸಕ್ಕೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅವ್ರ ಜೊತೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಈ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಅರುಣ್ ಸಿಂಗ್ ಅವರು ಯಾವ ರೀತಿಯಾದಂತ ಒಪ್ಪಿಗೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಸದ್ಯದ ಅರುಣ್ ಸಿಂಗ್ ಅವರು ಈ ಒಂದು ಮೆಸೇಜ್ ನ ತಗೊಂಡೋಗಿ ಹೈಕಮಾಂಡ್ಗೆ ತಲುಪಿಸಿ ಅಲ್ಲ ಆದ್ಮೇಲೆ ಮೋಸ್ಟ್ ಪ್ರಾಬಬ್ಲಿ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ ಅಷ್ಟೇ ಅಲ್ವಾ? ಖಂಡಿತವಾಗ್ಲೂ ಪೃಥ್ವಿರಾಜ್, ನೀವ್ ಹೇಳ್ದಂಗೆ ಹೈಕಮಾಂಡ್ ಹೋಗಿ ತಲುಪಿಸಬೇಕಾಗತ್ತೆ. ಆದ್ರೆ ದೂರವಾಣಿ ಮೂಲಕವಾಗೂ ಕೂಡ ಅರುಣ್ ಸಿಂಗ್ ಅವರು ಮಾತನಾಡುವಂತ ಸಾಧ್ಯತೆ ಇದೆ. ದೂರವಾಣಿ ಮೂಲಕವಾಗಿ ಒಪ್ಪಿಗೆ ಪಡೆಯುವಂತ ಕೂಡ ಸಾಧ್ಯತೆ ಇದೆ. ಇವತ್ತೇ ನಿರ್ಧಾರ ಆಗುವಂತ. ನೋಡೋಣ ಕೃಷ್ಣ ಏನಾಗ್ಬೋದು ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಇವತ್ತಿನ 9 AM ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.